ನಮಸ್ಕಾರ. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ಮತ್ತೊಂದು ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮಗೂ ಕೂಡ ದೇವರ ನಾಮದಲ್ಲಿ ನಾನು ವಂದಿಸುವಳಾಗಿದ್ದೇನೆ. ಇವತ್ತಿನ ದಿನದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ. ಆ ವಾಕ್ಯ ಯಾವುದೆಂದರೆ ಯೋಹಾನ 8:6 ವಾಕ್ಯ ಹೀಗೆ ಹೇಳ್ತದೆ, ಯೇಸುವಾದರೂ ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೀತಾ ಇದ್ದನು. ಈ ವಾಕ್ಯ ನಾವು ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ವಾಕ್ಯವನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯೋದು ಯಾವಾಗ ಅಂದರೆ ನಾವು ಯೋಹಾನ 8ರಿಂದ ನಾವು 11 ಓದುವಾಗ ಅದ್ರ ಕಂಪ್ಲೀಟ್ ಅರ್ಥ ನಮಗೆ ಗೊತ್ತಾಗ್ತದೆ. ಯೇಸು ಸ್ವಾಮಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಮತ್ತೆ ಹಿಂತಿರುಗಿ ದೇವಾಲಯಕ್ಕೆ ಬಂದು ಅಲ್ಲಿ ಉಪದೇಶ ಮಾಡುತ್ತಿರುವಾಗ ಅಲ್ಲಿ ಯಾಜಕರು ಫರಿಸಾಯರು ಯೇಸುವನ್ನು ಹೇಗಾದರೂ ಪ್ರಾಬ್ಲಮಲ್ಲಿ ಅವ್ರನ್ನ ಸಿಕ್ಕಿ ಹಾಕಿಸಬೇಕಂತ ಅವರು ಪ್ಲ್ಯಾನ್ ಮಾಡ್ತಾನೇ ಇದ್ರು. ಏನಾದರೂ ಒಂದು ಪ್ರಾಬ್ಲಮ್ನ ಅವ್ರ ಹತ್ರ ತರ್ತಾಯಿದ್ರು, ಏನು ಹೇಳ್ತಾರೆ ಇದಕ್ಕೆ ಕೇಳೋಣ ಅಂತ. ಆ ರೀತಿ ಅಂದುಕೊಂಡು ಒಂದು ಹೆಂಗಸು ವ್ಯಭಿಚಾರ ಮಾಡುವಾಗ ಆಕೆಯನ್ನು ಹಿಡಿದು ಆಕೆಯನ್ನು ದೇವ್ರ ಹತ್ರ ತರ್ತಾರೆ. ಏನು ಹೇಳ್ತಾರೆ ದೇವರು, ಯೇಸು ಏನು ಹೇಳ್ತಾರೆ ಅಂತ ಕೇಳೋಣ ಅಂಥೇಳಿ ಯೇಸುವಿನ ಹತ್ರ ತಂದಾಗ ಯೇಸು ಸ್ವಾಮಿ ಆತನೇನು ಮಾಡ್ತಾನೆ, ಅವ್ರು ಏನು ಹೇಳ್ತಾರೆ ಅಂದರೆ, ಈಕೆ ವ್ಯಭಿಚಾರ ಮಾಡಿದ್ದಾಳೆ, ಮೋಶೆಯ ಧರ್ಮಶಾಸ್ತ್ರ ಪ್ರಕಾರ ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕಂತ ಅವರು ಮಾತಾಡ್ತಾ ಇರುವಾಗ ಯೇಸು ಸ್ವಾಮಿ ಕೆಳಗಡೆ ಬಗ್ಗಿಕೊಂಡು ಮರಳಿನಲ್ಲಿ ನೆಲದ ಮೇಲೆ ತನ್ನ ಕೈ ಬೆರಳಿನಿಂದ ಬರೀತಾ ಇರ್ತಾರೆ. ಅಲ್ಲಿ ಏನು ಬರಿತಾ ಇರ್ತಾರಂತ ಯಾರಿಗೂ ಗೊತ್ತಾಗಲ್ಲ. ಆದರೆ ಅಲ್ಲಿ ದೇವರು ಬರಿತಾ ಇರೋದೇನೆಂದರೆ ಪ್ರೀತಿಯ ಒಂದು ಬರಹ, ಕ್ಷಮಾಪಣೆಯ ಬರಹ ಆಗಿರ್ತದೆ. ದೇವರು ಒಂದು ಕರುಣೆಯುಳ್ಳ ಒಂದು ಬರಹ ಆಗಿರ್ತದೆ, ಅದು ಕರುಣೆ ತೋರಿಸುವಂಥದ್ದು. ಅಲ್ಲಿ ಅವರು ಬಂದು ಅವರು ಯಾಜಕರು ಫರಿಸಾಯರು ಆಕೆಯನ್ನು ಕರೆತಂದು ಆಕೆಯನ್ನು ಯೇಸು ಸ್ವಾಮಿ ಹತ್ರ ನಿಲ್ಲಿಸುವಾಗ ಅಲ್ಲಿ ನಡೆಯುವಂಥ ಒಂದು ವಿಷಯ ಇಲ್ಲಿ ನಾವು ನೋಡ್ತೇವೆ. ಕರುಣೆ ದೊರಕ್ತದೆ ಆಕೆಗೆ. ಮತ್ತು ಪಾಪ ಮಾಡಿದವರು ಎಲ್ಲರೂ ಪಾಪ ಮಾಡಿದವ್ರೆ. ಪಾಪ ಮಾಡಿದವ್ರನ್ನ ಅಲ್ಲಿ ದೇವರು ಹೇಳುವುದರಿಂದ ಅವ್ರಿಗೆ ಗೊತ್ತಾಗಿ ಹಿಂತಿರುಗಿ ಹೋಗುವುದನ್ನು ನಾವು ನೋಡ್ತೇವೆ. ಅಲ್ಲಿ ಆಕೆಗೆ ಕ್ಷಮಾಪಣೆ ಸಿಗ್ತದೆ, ಕರುಣೆ ಸಿಗ್ತದೆ ಮತ್ತು ಪ್ರೀತಿ ದಯೆ ಸಿಗ್ತದೆ. ಅಲ್ಲಿ ದೇವರು ಏನು ಬರಿತಾ ಇದ್ದ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತು, ಅಲ್ಲಿ ದೇವರು ಬಗ್ಗಿಕೊಂಡು ಏನು ಬರಿತಾ ಇದ್ದರು. ಆನಂತರ ಅವರು ಮತ್ತೆ ತಿರುಗಿ ಆಕೆಯ ಮೇಲೆ ತಪ್ಪು ಹೊರಿಸ್ತಾ ಇರ್ತಾರೆ. ಲೋಕದಲ್ಲಿ ಕೂಡ ನೋಡ್ರಿ, ನಾವೇ ನೀತಿವಂತರು, ನಾವು ಶ್ರೇಷ್ಠರು, ನಾವು ಪರಿಶುದ್ಧರಂತ ಮತ್ತೊಬ್ಬರನ್ನು ಉದಾಸೀನ ಮಾಡೋರನ್ನ ನಾವು ನೋಡ್ತೇವೆ. ಹೆಚ್ಚಾಗಿ ನಾವು ನೋಡ್ತೇವೆ. ಮತ್ತಾಯ 7:3 ಕೂಡ ಅಲ್ಲಿ ವಾಕ್ಯ ಏನು ಹೇಳ್ತದೆ ಅಂದರೆ, ನಿನ್ನ ಕಣ್ಣಿನಲ್ಲಿರುವ ತೊಳೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನಮ್ಮಲ್ಲೇ ಪಾಪ ದೋಷಗಳಿರ್ತದೆ, ಆದರೆ ಅದನ್ನು ಮುಚ್ಚಿಟ್ಕೊಂಡು ನಾವು ಬೇರೆಯವ್ರ ಮೇಲೆ ತಪ್ಪು ಹೊರಿಸ್ತಾ ಇರ್ತೀವಿ. ಆದರೆ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಕಣ್ಣಲ್ಲಿರುವ ತೊಳೆಯನ್ನು ಫಸ್ಟು ನಾವು ತೊಳ್ಕೊಳ್ಬೇಕು, ಆನಂತರ ಬೇರೆಯವರ ಕಣ್ಣಲ್ಲಿರೋ ತೊಳೆಯನ್ನು ತೊಳಿಬೇಕಲ್ವಾ. ಹಾಗಾಗಿ ದೇವರು ಈ ರೀತಿ ಅವ್ರನ್ನ ಎಚ್ಚರಿಸ್ತಿದ್ದಾನೆ. ಈ ಒಂದು ಒಳ್ಳೆಯ ರೀತಿಯಲ್ಲಿ ದೇವರು ನಮಗೆ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ನಿಜವಾಗಿ ಎಚ್ಚರಿಸುವುದನ್ನು ನಾವು ನೋಡ್ತೇವೆ. ಆಕೆ ತಪ್ಪು ಮಾಡಿದ್ಲು. ಈ ಲೋಕದಲ್ಲಿ ತಪ್ಪು ಮಾಡದಿರೋರು ಯಾರೂ ಇರೋದಿಲ್ಲ. ಆದರೆ ಕ್ಷಮಿಸುವ ಗುಣ ಎಲ್ಲರಿಗೂ ಇರಬೇಕು. ಅದೊಂದು ದೊಡ್ಡದಾದ ಗುಣ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರು, ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಎಸೆಯಲಿ ಅಂದಾಗ ಅವ್ರಿಗೆ ಏನಾಯ್ತಂದರೆ, ಒಂದು ಅಲ್ಲಿ ಅವರಿಗೆ ಒಂದು ಮನಸ್ಸಾಕ್ಷಿ ಅನ್ನೋದು ಇರ್ತದೆ. ನಾವೆಲ್ಲರೂ ಪಾಪ ಮಾಡಿದ್ದೀವಿ ಅಂತ ಒಂದು ಮನಸ್ಸಾಕ್ಷಿ ಅವ್ರಿಗೆ ಅನ್ನಿಸ್ದಾಗ ಮತ್ತೆ ದೇವರು ಯೇಸು ಸ್ವಾಮಿ ಏನು ಮಾಡ್ತಾರೆ, ಬಗ್ಗಿಕೊಂಡು ಅಂದರೆ ಮಣ್ಣಿನಲ್ಲಿ ಬೆರಳಿಂದ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತಾರೆ. ಆಗ ಈ ವಾಕ್ಯವನ್ನು ಹೇಳಿ ಅವರು ಸ್ಟಾರ್ಟ್ ಮಾಡುವಾಗ ಅವರು ಏನು ಮಾಡ್ತಾರೆ, ಪಾಪ ಇಲ್ಲದವನು ಮೊದಲು ಯಾರು ಪಾಪ ಮಾಡದಿರೋನು ಅವನು ಮೊದಲು ಕಲ್ಲು ಎಸೆಯಲಿ ಅಂತ ಹೇಳಿ ದೇವರು ಮತ್ತೆ ಬಗ್ಗಿಕೊಂಡಾಗ ಅವ್ರು ಏನು ಮಾಡ್ತಾರೆ, ನಮ್ಮಲ್ಲಿ ಪಾಪ ಇದೆ ಅಂತ ಅವ್ರು ಅರ್ಥ ಮಾಡ್ಕೊಂಡು ಏನು ಮಾಡಿದ್ರು, ಒಬ್ಬೊಬ್ಬರಾಗಿ ಹಿಂದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ದೇವರು ತಲೆ ಎತ್ತಿ ನೋಡುವಾಗ ಅಲ್ಲಿ ಒಬ್ಬರೂ ಇರೋದಿಲ್ಲ ಆಕೆಯನ್ನು ಬಿಟ್ಟರೆ. ಆಗ ದೇವರು ಆಕೆಯನ್ನು ನೋಡ್ತಾರೆ,
ಎಲ್ಲಿಮ್ಮ ನಿನ್ನ ಮೇಲೆ ಕಲ್ಲು ಹಾಕೋಕ್ಕೆ ಬಂದಿರೋರು ಎಲ್ಲಿದ್ದಾರೆ ಅಂತ ಕೇಳುವಾಗ ಸುತ್ತಲೂ ನೋಡುವಾಗ ಯಾರೂ ಇರುವುದಿಲ್ಲ. ಸೊ ಎಲ್ಲರೂ ಪಾಪ ಮಾಡಿರ್ತಾರೆ. ಆಗ ದೇವರು ಆಕೆ ಮೇಲೆ ಕರುಣೆ ತೋರಿಸ್ತಾರೆ. ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ದೇವರ ಕರುಣೆ ದೊರಕಿತು, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನೀನು ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ದೇವರು ಹೇಳೋದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಕೂಡ ಕ್ಷಮಿಸೋಣ. ನಾವು ಕೂಡ ಪಾಪಿಗಳೇ, ನಾವು ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸೋದು ಬೇಡ. ಈ ವಾಕ್ಯದಿಂದ ನಾವು ಕಲಿಯುವಂಥದ್ದು ಏನಂದರೆ, ದೇವ್ರು ಕ್ಷಮಿಸಿದಂತೆ, ದೇವ್ರ ಕರುಣೆ ತೋರಿಸಿದಂತೆ, ದಯೆ ತೋರಿಸಿದಂತೆ, ದೇವರು ತೋರಿಸಿದ ಪ್ರೀತಿಯಂತೆ ನಾವು ಕೂಡ ಇತರರಿಗೆ ನಾವು ಕರುಣೆ ದಯೆ ತೋರಿಸಬೇಕು. ಯಾರ ಮೇಲೆಯೂ ಎಲ್ಲಿಯೂ ಅವರು ತಪ್ಪು ಮಾಡಿರಲಿ ಮಾಡದಿರಲಿ ನಾವು ಅದನ್ನು ವಿಚಾರಿಸದೆ ನಾವು ಅದನ್ನು ಪಬ್ಲಿಕ್ಕಾಗಿ ತರೋದು ಬೇಡ. ದೇವರು ಹೀಗೆ ತೋರಿಸ್ಕೊಟ್ಟ ಹಾಗೆ ನಾವು ಜೀವಿಸೋಣ. ಯಾಕಂದರೆ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮಲ್ಲಿ ಕೂಡ ಎಷ್ಟೋ ಪಾಪಗಳಿರ್ತವೆ, ಆದರೆ ಇನ್ನೊಬ್ಬರ ಮೇಲೆ ನಾವು ತಪ್ಪು ಹೊರಿಸಬಾರ್ದು. ಫಸ್ಟು ನಮ್ಮ ಪಾಪ ನಾವು ಕರೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಯೇಸುವಿನ ಮುಂದೆ ನಾವು ಪರಿಶುದ್ಧರಾಗಿ ಕಾಣಿಸ್ಕೊಳ್ಬೇಕು. ಯೇಸುವಿನಲ್ಲಿ ಇದ್ದ ಮನಸ್ಸು ನಮ್ಮಲ್ಲಿ ಇರಬೇಕಾದ್ರೆ ಈ ರೀತಿ ನಾವು ನೋಡ್ಕೊಳ್ಳೋದು ಉತ್ತಮ. ಅದು ನಮಗೆ ಒಳ್ಳೆಯದು. ದೇವರ ಒಂದು ರಾಜ್ಯಕ್ಕೆ ಹೋಗಲು ನಮಗೆ ಅವಕಾಶ ಇರ್ತದೆ. ಯಾಕಂದರೆ ದೇವರು ಅವರವ್ರು ಮಾಡಿದ ಪಾಪಗಳ ತಕ್ಕಂತೆ ನ್ಯಾಯ ತೀರ್ಪು ಮಾಡುವನಾಗಿದ್ದಾನೆ. ಆ ನ್ಯಾಯ ತೀರ್ಪಲ್ಲಿ ನಮ್ಮ ಹೆಸರು ಇರಬಾರ್ದು. ಮತ್ತು ಪ್ರತಿಯೊಬ್ಬರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇರುತ್ತದೆ. ಹಾಗಾಗಿ ನಾವು ದೇವರಿಗೆ ಭಯಪಟ್ಟು ನಾವು ಜೀವಿಸೋಣ. ಯಾಕಂದರೆ ನಾವು ಭಯಭಕ್ತಿಯಿಂದ ದೇವರಲ್ಲಿ ಜೀವಿಸುತ್ತಾ ಈ ಒಂದು ಕೆಟ್ಟದಾದ ಈ ಒಂದು ದೇವರು ತೋರಿಸ್ಕೊಟ್ಟಿರುವಂಥ ವಾಕ್ಯಗಳ ಪ್ರಕಾರ ನಾವು ನಡ್ಕೊಂಡು ದೇವರಿಗೆ ವಿರೋಧವಾಗಿರುವಂಥ ಪಾಪಗಳನ್ನು ಬಿಟ್ಟು ದೇವರಲ್ಲಿರುವಂಥ ಗುಣಗಳನ್ನು ನಾವು ಬೆಳೆಸ್ಕೊಂಡು ಮತ್ತು ದೇವರ ಹತ್ರ ನಾವು ಮಾಡಿದ ಪಾಪಗಳಿಗೆ ಕ್ಷಮಾಪಣೆ ಕೇಳುತ್ತಾ ದೇವ್ರ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟರೆ ಖಂಡಿತ ನಮಗೆ ಪಾಪ ಕ್ಷಮಾಪಣೆ ಉಂಟು. ಹಾಗಾಗಿ ಇಲ್ಲಿಯೇ ನಾವು ಪರಿಶುದ್ಧರಾಗೋಕ್ಕೆ ಅವಕಾಶ ಇದೆ. ಪಾಪವನ್ನು ಎಲ್ಲ ಬಿಟ್ಟು ನಾವು ದೇವರು ಇಲ್ಲಿ ಏನು ನಾವು ಈ ಒಂದು ವಾಕ್ಯದಲ್ಲಿ ಓದಿ ತಿಳ್ಕೊಂಡ್ವೋ ಅದೇ ರೀತಿಯಲ್ಲಿ ಕೂಡ ನಾವು ನಡೆದೇ ಆದರೆ ಖಂಡಿತ ನಮಗೆ ಒಳ್ಳೆಯ ಒಂದು ನ್ಯಾಯ ತೀರ್ಪು ಸಿಗ್ತದೆ. ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತದೆ. ಇದು ನಮಗೆ ಬೇಕಾದರೆ ಖಂಡಿತ ಈ ಒಂದು ಯಾಜಕರಾಗಿ ಪರಿಸಾಯರಾಗಿ ತಪ್ಪು ಹುಡುಕೋರಾಗಿರದೆ ನಾವು ಮತ್ತವರನ್ನು ಕ್ಷಮಿಸುವವರಾಗಿ ನಾವು ಬುದ್ಧಿ ಹೇಳಬೇಕು, ಇದು ತಪ್ಪು ಮಾಡಬಾರದಂತೇಳಿ. ಆದರೆ ಇನ್ನೊಬ್ಬರ ಗಮನಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಅನೇಕರ ಮಧ್ಯದಲ್ಲಿ ಅದನ್ನು ಪಬ್ಲಿಷ್ ಮಾಡಬಾರ್ದು. ಅವ್ರಿಗೆ ಎಷ್ಟೊಂದು ಅವಮಾನ ಆಗ್ತದೆ, ಅದರಿಂದ ಬೇರೆ ಏನಾದರೂ ಅನಾಹುತಗಳು ಕೂಡ ಆಗ್ಬೋದು. ಹಾಗಾಗಿ ದೇವರು ಕ್ಷಮಿಸಿದಂತೆ ಕೂಡ ನಾವು ಕ್ಷಮಿಸೋಣ. ಮತ್ತು ನಾವೇ ನೀತಿವಂತರಂತ ಇಲ್ಲಿ ನಮ್ಮನ್ನು ಆ ರೀತಿ ಅಂದ್ಕೊಳ್ಳೋದು ಬೇಡ. ದೇವ್ರು ನಿಜವಾಗ್ಲೂ ನಮ್ಮನ್ನು ಫಸ್ಟು ನಮ್ಮನ್ನು ಪರೀಕ್ಷಿಸಕ್ಕೆ ಮಾಡಿಕೊಳ್ಳುವ ಹಾಗೆ ಒಬ್ಬೊಬ್ರಿಗೂ ಆ ಒಂದು ಹೃದಯ ದೇವ್ರು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿ, ಈ ಒಂದು ಸಮಯದಲ್ಲಿ ಕರ್ತನೆ ನೀನು ಮಾತನಾಡಿದ ಒಂದು ಒಳ್ಳೆಯ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರೇ, ಇದನ್ನು ನೋಡೋವ್ರನ್ನು ಕೂಡ ನೀನು ಎಚ್ಚರಿಸು ರಾಜ. ಕ್ಷಮಿಸುವ ಗುಣ ಅಪ್ಪ, ಕರುಣೆ ಅಪ್ಪ, ನಿನ್ನಲ್ಲಿರುವಂಥ ದಯೆ ನಮಗೂ ಬೇಕು ಸ್ವಾಮಿ. ನಾವು ಯಾರ ಮೇಲೆಯೋ ಕರ್ತನೆ ಅವರು ತಪ್ಪಿದ್ರೂ ಪರವಾಗಿಲ್ಲ ದೇವರೇ ಅಪ್ಪ, ಯಾಕಂದರೆ ಅವ್ರನ್ನ ನಾವು ಪಬ್ಲಿಷ್ ಮಾಡೋದು ಬೇಡ ಸ್ವಾಮಿ ಅಪ್ಪ. ದೇವರ ಒಂದು ಯೇಸು ಸ್ವಾಮಿ ಹೇಗೆ ಒಂದು ವಿಚಾರಿ ಅಷ್ಟು ಪಾಪ ಮಾಡಿದವಳಾದ್ರೂ ಆಕೆಯನ್ನು ದೇವರು ಕ್ಷಮಿಸಿದ್ರು. ಮತ್ತು ದೇವರ ಒಂದು ಮಾತಿನಿಂದ ಯಾರು ಪಾಪ ಮಾಡಲಿಲ್ವೋ ಅವರು ಮೊದಲು ಆಕೆಯ ಮೇಲೆ ಕಲ್ಲೆಸೆಲಿ ಅಂದಾಗ ಎಲ್ಲರೂ ಹಿಂದಕ್ಕೆ ಹೋದರು ಸ್ವಾಮಿ. ಅವ್ರಿಗೆ ಗೊತ್ತಾಯಿತು ಸ್ವಾಮಿ ಅವರು ಪಾಪ ಮಾಡಿದ್ದಾರೆ ಅಂತ. ಅದಕ್ಕೆ ಯಾರು ಕಲ್ಲಿಂದ ಆಕೆಯನ್ನು ಹೊಡಿಲಿಲ್ಲ ದೇವರೇ ಯೇಸು ಸ್ವಾಮಿ. ಹಾಗೇ ಕೂಡ ನಾವು ಸ್ವಾಮಿ ಅಪ್ಪ, ನೀವು ಕರ್ತನೆ ಒಂದು ಕಲಿಸಿಕೊಟ್ಟ ಈ ಒಂದು ವಾಕ್ಯದ ಪ್ರಕಾರ ಈ ಒಂದು ಕರ್ತನೆ ಸಾಮ್ಯ ರೂಪವಾಗಿ ನೀವು ತಿಳಿಸ್ಕೊಟ್ಟಿದ್ದೀರ ಸ್ವಾಮಿ. ಇದ್ರ ಪ್ರಕಾರ ನಾವು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ಕರ್ತನೆ ಸ್ವಾಮಿ. ನೀನು ಕರ್ತನೆ ಅವ್ರವ್ರು ಮಾಡಿದ ಪಾಪ ಕರ್ಮಗಳಿಗೆ ಸ್ವಾಮಿ ನೀನು ನ್ಯಾಯ ತೀರ್ಪು ಕೊಡುವ ಆತನಾಗಿದೆ ಸ್ವಾಮಿ. ನಿನಗೆ ನಾವು ಭಯಪಟ್ಟು ಸ್ವಾಮಿ ಕರ್ತನೆ ನಾವು ಒಳ್ಳೆಯದನ್ನೇ ಮಾಡಲು ನಾವು ಜೀವಿಸುವ ಕಾಲವೆಲ್ಲ ನಮಗೆ ಸಹಾಯ ಮಾಡಿರಿ ಕರ್ತನೆ. ಯಾಕಂದ್ರಪ್ಪ ನಾವು ಸ್ವಾಮಿ
ಈ ಲೋಕದಲ್ಲಿಯೇ ರಾಜ, ನಮ್ಮ ಪಾಪಗಳಿಗೆ ನಾವು ಕ್ಷಮಾಪಣೆ ಪಡೆದುಕೊಂಡು ನಿನ್ನ ಹತ್ರ ಅಪ್ಪ ಕರ್ತನೆ ನಾವು ಒಳ್ಳೆಯವರಾಗಿ ಜೀವಿಸಿದ್ರೆ ಮಾತ್ರನೇ ಸ್ವಾಮಿ ನಿನ್ನ ಒಂದು ರಾಜ್ಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನೀತಿವಂತರಾಗಿ ಜೀವಿಸಬೇಕಂದ್ರೆ ಸ್ವಾಮಿ ಅಪ್ಪ ನೀನು ತೋರಿಸ್ಕೊಟ್ಟ ನಿನ್ನ ಮಾರ್ಗದಲ್ಲಿ ನಾವು ಜೀವಿಸಿದೆ ಆದರೆ ಅದೆಲ್ಲವೂ ಸಾಧ್ಯ ಆಗ್ತದೆ ಸ್ವಾಮಿ. ನಮ್ಮೊಬ್ಬೊಬ್ರಿಗೂ ಸಹಾಯ ಮಾಡಿರಿ, ಇದನ್ನು ನೋಡೋವರೆಗೂ ನೀವು ಅದೇ ರೀತಿಯಲ್ಲಿ ನಡೆಸಬೇಕಾಗಿ ಆಶೀರ್ವದಿಸಬೇಕಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ, ಆಮೇನ್. ಥ್ಯಾಂಕ್ ಯು. ಈ ವಾಕ್ಯದಂತೆ ನಮ್ಮನ್ನು ದೇವರು ನಡೆಸಲಿ.